ಸ್ನೇಹಿತರೆ ಹಾಗೂ 5ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಚಿಲ್ಡ್ರನ್ಸ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್ ಈ ಘಟಕದ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು, ವೆಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಚಿಲ್ಡ್ರನ್ಸ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ ಘಟಕದ ಅಂದರೆ ಮಕ್ಕಳ ಧೈರ್ಯಕ್ಕಾಗಿ ಶೌರ್ಯ ಪ್ರಶಸ್ತಿ ಈ ಘಟಕದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕ್ವೆಶನ್ 9 ಆನ್ಸರ್ಸ್ ವೆಕ್ಯಾಬ್ಯುಲರಿ. ಫಸ್ಟ್ ಕ್ವೆಶನ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ವರ್ಡ್ ಗಿವನ್ ಇನ್ ದಿ ಬ್ರೆಕೆಟ್ ಬಾಕ್ಸ್. ಅಂದರೆ ಕೆಳಗೆ ಕೆಲವು ಬೆಟ್ಟಸ್ಥಾಗನ್ನು ಕೊಡಲಾಗಿದೆ ಬ್ರೆಕೆಟ್ಗಳಲ್ಲಿ, ಅವು ಸರಿಯಾದ ಉತ್ತರವನ್ನು ಆರಿಸಿ ತುಂಬಬೇಕಾಗ್ತದೆ. ಅದರಲ್ಲಿ ಮೊದಲನೇದು ಬ್ರೇವರಿ, ಕರೇಜ್, ಅನ್ಫಾರ್ಚುನೇಟ್ ರೆಡಿ ಆಗ್ತದೆ. ಇದು ಸರಿಯಾದ ವರ್ಗವನ್ನು ಇಲ್ಲಿ ಆರಿಸಿ ತುಂಬಬೇಕಾಗ್ತದೆ. ಇಟ್ ವಾಸ್ ದ್ಯಾಟ್ ಡ್ಯಾಶ್ ದ್ಯಾಟ್ ಅದ, ಇದು ಅನ್ಅಪಾರ್ಚುನೇಟ್ ಆಗ್ತದೆ. ಇಟ್ ವಾಸ್ ಅನ್ಅಪಾರ್ಚುನೇಟ್ ದ್ಯಾಟ್ ಅಬಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಮೀಟ್ ವಿತ್ ದಿ ಆಕ್ಸಿಡೆಂಟ್ ಆನ್ ದಿ ವೇ ಅಪ್ ನಂದಿ ಹಿಲ್ಸ್. ಹಿಸ್ ಫ್ರೆಂಡ್ಸ್ ನಿತಿನ್ ಶೋಡ್ ಡಿಟರ್ಮಿನೇಷನ್ ಇನ್ ಸೇವಿಂಗ್ ದೆಮ್ ವೆನ್ ಹಿ ಪುಲ್ಡ್ ಅಬಿ ಆ್ಯಂಡ್ 2 others ಔಟ್ ಆಫ್ ದಿ ಕಾರ್. ನಿತಿನ್ ರಿಸೀವ್ಡ್ ದಿ ಅವಾರ್ಡ್ ಬ್ರೇವರಿ. ಫಾರ್ ಬ್ರೇವರಿ ಈಸ್ ಆಲ್ವೇಸ್ ಡಿಸೈರ್ಡ್ ಟು ಹೆಲ್ಪ್ ಹಿಸ್ ಫ್ರೆಂಡ್ಸ್. ಅಂದರೆ ಚಿಕ್ಕ ಮಕ್ಕಳು ನಂದಿನ ಹಿಲ್ಸ್ಗೆ ಹೋಗಿರ್ತಾರೋ, ಅಲ್ಲಿ ಏನು ಮಾಡ್ತಾರೋ, ಒಬ್ಬರನ್ನ ಡಿಟರ್ಮಿನೇಷನ್ ಮಾಡಿ ಸೇವ್ ಮಾಡ್ತಾರೋ. ಅಬಿ ಮತ್ತು ಅದರ ಫ್ರೆಂಡ್ಸನ್ನು ಕಾರ್ದಲ್ಲಿ ಆಕ್ಸಿಡೆಂಟ್ ಆಗೋದನ್ನು ತಡೆಗಟ್ಟಿ ಅವ್ರನ್ನ ಸೇವ್ ಮಾಡ್ತಾರೆ. ಇದರಾಗೆ ಅವರಿಗೆ ಶೌರ್ಯ ಪ್ರಶಸ್ತಿ ಬ್ರೇವರಿ ಅವಾರ್ಡ್ ಸಿಗ್ತದೆ. ನೆಕ್ಸ್ಟ್, ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಎ ಮತ್ತು ಬಿದಲ್ಲಿ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. ಎದಲ್ಲಿ ಗಗನ್ ಆ್ಯಂಡ್ ಭೂಮಿಕಾ, ಮುನಿಸ್ ಖಾನ್, ರಾಹುಲ್, ಸಿಲ್ವರ್ ಕರ್ಬಾನಿ, ಕುಮಾರಿ ಮೈಬಾನ್. ಇವರು ಬೇರೆ ಬೇರೆ ರೀತಿ ಚಿಕ್ಕ ಮಕ್ಕಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು. ಇಲ್ಲಿ ಬಿ ಭಾಗದಲ್ಲಿ ಹೊಂದಿದಾಗ ಗಗನ್ ಮತ್ತು ಭೂಮಿಕಾ ಇವರು ಸೇವ್ಡ್ ದಿ ಬೇಬಿ ಎಟ್ ದಿ ಕಾಫ್ ಇನ್ ದಿ ಪಾತ್ ಆಫ್ 2 ಬುಲ್ಸ್. 2 ಬುಲ್ಸ್ಗಳಿಂದ ಏನು ಮಾಡಿದೆ ಅಂದರೆ ಚಿಕ್ಕ ಮಗುವನ್ನು ಕಾಪಾಡಿರ್ತಕ್ಕಂಥ, ಅದಕ್ಕಾಗಿ ಇವರಿಗೆ ಶೌರ್ಯ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇನ್ನು ಮುನಿಸ್ ಖಾನ್ ಅವರಿಗೆ ಯಾಕೆ ಕೊಡಲಾಗಿಲ್ಲ ಶೌರ್ಯ ಪ್ರಶಸ್ತಿ ಅಂದರೆ, ಬ್ರೇವರಿ ಅವಾರ್ಡ್ ಯಾಕೆ ಕೊಡಲಾಗಿದೆ ಅಂದರೆ, ಸೇವ್ಡ್ ಆನ್ ದಿ ಓಲ್ಡ್ ಮ್ಯಾನ್ ಫ್ರಾಮ್ ದಿ ಮೂರ್ತಿ ಟು ಟ್ರೈನ್ ಆಕ್ಸಿಡೆಂಟಲ್ಲಿ ಮೂರ್ತಿಯವರನ್ನು ಇವರು ಸಂರಕ್ಷಣೆ ಮಾಡ್ತಾರೆ, ಓಲ್ಡ್ ಮ್ಯಾನನ್ನು ಸಂರಕ್ಷಣೆ ಮಾಡ್ತಾರೆ. ಇನ್ನು ರಾಹುಲ್ ಅವರಿಗೆ ಯಾಕೆ ಪ್ರಶಸ್ತಿ ಕೊಡಲಾಗಿದೆ ಅಂದರೆ, ಐಡೆಂಟಿಫೈ ದಿ ಕ್ರಿಮಿನಲ್ ಹೂ ಪ್ರಿಟಿ ದೇವ್ ಹ್ಯಾಲ್ ಪ್ಲ್ಯಾನ್ಡ್ ಬಾಂಬ್ಸ್ದಲ್ಲಿ ಪ್ರಿಟಿ ದೇವರನ್ನು ಕ್ರಿಮಿನಲ್ಸನ್ನು ಐಡೆಂಟಿಫೈ ಮಾಡ್ತಾರೆ. ಇನ್ನು ಸಿಲ್ವರ್ ಕುರ್ಬಾನಿ ಅವರಿಗೆ ಯಾಕೆ ಕೊಡಲಾಗಿದೆ ಅಂದರೆ, ಸೇವ್ಡ್ ದಿ ಲೈಫ್ ಆರ್ ಕಜಿನ್ಸ್ ಫ್ರಾಮ್ ದಿ ಫೈರ್. ಬೆಂಕಿ ಹತ್ತಿದಾಗ ತಮ್ಮ ಕಜಿನನ್ನು ಜೀವನವನ್ನು ಉಳಿಸ್ತಾರೆ. ಇನ್ನು ಕುಮಾರಿ ಮೈಬಾನ್ರವ್ರಿಗೆ ಯಾಕೆ ಕೊಡಲಾಗಿದೆ ಅಂದರೆ, ಸೇವ್ ದಿ ಬೇಬಿ ದ್ಯಾಟ್ ಕಾಫ್ಸ್ ದಿ ಪಾತ್ ಆಫ್ 2 ಬುಲ್ಸ್ ಕೊಡಲಾಗಿದೆ. ಅಂದರೆ ಇಲ್ಲಿ ಒಂದೇದು ಗಗನ್ರವರು ಕಜಿನ್ಸ್ ಫೈರ್ಸ್ ಅಂತದ ನೋಡಿರಿ, ಎ ಬಿ ಸಿ ಹಿಂಗೆ ಆನ್ಸರ್ಗಳನ್ನು ಕೊಡಲಾಗಿದೆ. ಅಂದರೆ ಒಂದೇದು ಗಗನ್ ಭೂಮಿಕಾ ಅವ್ರಿಗೆ ಸೇವ್ ಲೈಫ್ ದಿ ಕಜಿನ್ಸ್ ಫೈರ್ ಕೊಡಲಾಗಿದೆ. ಎರಡನೇದು ಯೂಸ್ ಟು ಬೇರ್ ಹಾರ್ಸ್ ಡಿಸ್ಪೋಸ್ ಟು ಲೈವ್ ಗ್ರೆನೇಡ್ ಕೊಡಲಾಗಿದೆ. ಆಮೇಲೆ ಸಿದು ಈ ರೀತಿ ಆನ್ಸರ್ಗಳು ಅದಾವೆ. ಇನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ವಿತ್ ದಿ ಸೂಟೇಬಲ್ ಅಬ್ಜೆಕ್ಟಿವ್ ಚೂಸಿಂಗ್ ದಿ ಕರೆಕ್ಟ್ ವರ್ಡ್ ಫ್ರಾಮ್ ದಿ ಬ್ರೆಕೆಟಲ್ಲಿ ಕೊಡಲಾಗಿದೆ, ಅವಾಗ ಕರೆಕ್ಟ್ ವರ್ಡನ್ನು ಇಲ್ಲಿ ತುಂಬಬೇಕಾಗ್ತದೆ. ಅಲ್ಲಿ ದಿಸ್ ಈಸ್ ಆ್ಯನ್ ಅಡ್ವೆಂಚರ್ ಸ್ಟೋರಿ. ಎಸ್, ರೈಟ್ ಆನ್ಸರ್ ಈಸ್ ಅಡ್ವೆಂಚರ್. ಸಿ ಈಸ್ ಎ ಬ್ಯೂಟಿಫುಲ್ ಗರ್ಲ್, ಅಂಡ್ ರೈಟ್ ಆನ್ಸರ್ ಬ್ಯೂಟಿಫುಲ್. ಹಿ ಈಸ್ ಎ ಯಂಗ್ ಬಾಯ್. ದಿಸ್ ಈಸ್ ಎ ಟಾಲ್ ಟ್ರೀ, ದೊಡ್ಡದಾದ ಟ್ರೀ. ಅವರ್ ಟೀಚರ್ ಈಸ್ ಗುಡ್ ಟು ಅಸ್, ಗುಡ್ ಒಳ್ಳೆಯ ವ್ಯಕ್ತಿಗಳು. ಇನ್ನು ಗ್ರಹಿಕೆ ಆಧಾರಿತ ಪ್ರಶ್ನೋತ್ತರಗಳು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ವೆನ್ ವಾಸ್ ದಿ ಫಸ್ಟ್ ಬ್ರೇವರಿ ಅವಾರ್ಡ್ ಫಾರ್ ಚಿಲ್ಡ್ರನ್ಸ್ ಗಿವನ್ ಇನ್ ಇಂಡಿಯಾ. ಭಾರತದಲ್ಲಿ ಮಕ್ಕಳಿಗೆ ಬ್ರೇವರಿ ಅವಾರ್ಡನ್ನು ಮೊದಲ ಬಾರಿಗೆ ಯಾವ ಸಂದರ್ಭದಲ್ಲಿ ಕೊಡಲಾಗಿತ್ತು? ಆನ್ 2 October 1957 ಎ ಫೈರ್ ಬ್ರಾಕ್ಸ್ ಔಟ್ ದಿ ಶೈಮಾನಾ ಥ್ರೋ ಶಾರ್ಟ್ ಸರ್ಕ್ಯೂಟ್ ಎಟ್ ದೆಹಲಿ ರಸ್ಮೇಲಾ ಗ್ರೌಂಡ್. ನೋಡಿರಿ, ದೆಹಲಿಯ ರಸ್ಮೇಲಾ ಗ್ರೌಂಡದಲ್ಲಿ ರೆಡ್ ಫೋರ್ಟ್ದೊಳಗೆ ಒಂದು ಸಮಾರಂಭ ನಡೆದಿರ್ತದೆ, ಅಲ್ಲಿ ಬೆಂಕಿ ಹತ್ತದ. ಆವಾಗ 1957 October 2 ಆವಾಗ ಇಂಡಿಯಾ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದರು. ದೇರ್ ವ್ಯಾಚಿಂಗ್ ದಿ ಪ್ರೋಗ್ರಾಮನ್ನು ನೋಡ್ತಿದ್ರು. ಅವಾಗ ಹರೀಶ್ಚಂದ್ರ ಸ್ಕೋಟ್ ಬಾಯ್ ರವರು ಮೇಲೆ ಕ್ವಿಕ್ಲಿ ಕಟ್ ಓಪನ್ ದಿ
ಶೇಮನ್ ಟ್ರ್ಯಾಪ್ಡ್ ಪೀಪಲ್ ಅಂದರೆ ಅದನ್ನು ಕಟ್ ಮಾಡಿ ಅನೇಕ ಜನರ ಪ್ರಾಣವನ್ನು ಉಳಿಸ್ತಾರೆ. ಅದಕ್ಕೆ ಫಸ್ಟ್ ಅವಾರ್ಡ್ ಫಾರ್ ಚಿಲ್ಡ್ರನ್ ಟು ಗಿವನ್ ವಾಸ್ ಹರಿಶ್ಚಂದ್ರ ಆನ್ ದಿ ಇವನ್ ರಿಪಬ್ಲಿಕ್ ಡೇ 1958. ಗಣರಾಜ್ಯೋತ್ಸವ 1958 ಜರುಗಿರ್ತಕ್ಕಂಥ ಗಣರಾಜ್ಯೋತ್ಸವದಲ್ಲಿ ಅಂತ ಹರಿಶ್ಚಂದ್ರ ಅವರಿಗೆ ಚಿಕ್ಕ ಮಗುವಿಗೆ ಶೌರ್ಯ ಪ್ರಶಸ್ತಿ ಕೊಟ್ಟು ಗೌರವ ಮಾಡ್ತಾರೆ. ದಿಸ್ ಟ್ರೆಡಿಷನ್ ವಾಸ್ ಸ್ಟಾರ್ಟೆಡ್ ಇನ್ ದಿ ಪಂಡಿತ್ ನೆಹರು. ಈ ಪ್ರಶಸ್ತಿ ಕೊಡೋದು ಪಂಡಿತ್ ನೆಹರು ಅನ್ನು ಶುರು ಆಗ್ತದೆ. ಕಂಟಿನ್ಯೂ ಟಿಲ್ ಡೇಟ್ ಅಂದರೆ ಅದೇ ಈಗ ಮುಂದುವರೆದುಕೊಂಡು ಬಂದದ. ಇನ್ನು ವಾಯ್ ಆರ್ ದಿ ಬ್ರೇವರಿ ಅವಾರ್ಡ್ಸ್ ಗಿವನ್, ಯಾಕೆ ಬ್ರೇವರಿ ಅವಾರ್ಡನ್ನು ಕೊಡಲಾಗ್ತದೆ ನೋಡಿ. ಬ್ರೇವರಿ ಅವಾರ್ಡ್ಸ್ ಆರ್ ಗಿವನ್ ಟು ಇನ್ಸ್ಪೈರ್ ದಿ ಚಿಲ್ಡ್ರನ್ಸ್ ಟು ಆ್ಯಕ್ಟ್ ಬ್ರೇವರಿ ಆ್ಯಟ್ ಟೈಮ್ ಆಫ್ ಡೇಂಜರ್ ಆ್ಯಂಡ್ ಸೇವ್ ಲೈಫ್ ಆ್ಯಂಡ್ ಪ್ರಾಪರ್ ಪೀಪಲ್ ಅರೌಂಡ್ ದ್ಯಾಮ್. ಅಂದ್ರೆ ಶೌರ್ಯ ಪ್ರಶಸ್ತಿಯನ್ನು ಯಾರು ಕೊಡಲಾಗ್ತದೆ ಅಂದರೆ ಚಿಕ್ಕ ಮಕ್ಕಳ ತಮ್ಮ ಶೌರ್ಯವನ್ನು ತೋರಿಸೋದಕ್ಕಾಗಿ ಅವರ ಟೈಮ್ಸ್ ಆಫ್ ಡೇಂಜರ್ ಆ್ಯಂಡ್ ಸೇವ್ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ಅನೇಕ ಜನರ ಜೀವನವನ್ನು ಉಳಿಸಿದ್ದಾರೆ. ಪ್ರಾಪರ್ಟೀಸ್ ಆಫ್ ಪೀಪಲ್ ಅರೌಂಡ್ ದ್ಯಾಮ್, ಇಡೀ ಜನರಿಗೆ ಸಮೂಹಕ್ಕೆ ಅವರು ಒಂದು ಮಾದರಿಯಾಗಿದ್ದಾರೆ. ಅದಕ್ಕೆ ನೆನಪಿಗಾಗಿ ಅವ್ರಿಗನ್ನು ಕೊಡಲಾಗ್ತದೆ. Now what is the age of group that is considered for bravery awards? ಬ್ರೇವರಿ ಅವಾರ್ಡ್ ಕೊಡುವಾಗ ಶೌರ್ಯ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಏಜ್ ಎಷ್ಟಿರಬೇಕಂದ್ರೆ ಚಿಲ್ಡ್ರನ್ಸ್ ಬಿಲೋ ಏಜ್ 16 years, ಏಜ್ ಆಫ್ 16 years ಕನ್ಸಿಡರ್ ಟು ಬ್ರೇವರಿ ಅವಾರ್ಡ್. ಚಿಕ್ಕ ಮಕ್ಕಳಿಗೆ ಶೌರ್ಯ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ 16 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಇರಬೇಕಾಗ್ತದೆ. ನಾವು ವಾಟ್ ಡು ಯು ದಿ ಅವಾರ್ಡ್ಸ್ ರಿಸೀವ್, ಅವಾರ್ಡ್ಸನ್ನು ರಿಸೀವ್ ಮಾಡ್ಬೇಕಾದ್ರೆ ಏನೇನು ಕೊಡ್ತಾರೆ ಅವಾರ್ಡ್ ಜೊತೆಗೆ? ಅವಾರ್ಡ್ಸ್ ರಿಸೀವ್ ಎ ಮೆಡಲ್, ಒಂದು ಮೆಡಲ್ ಇರ್ತದೆ, ಪದಕ ಇರ್ತದೆ, ಇದು ಸರ್ಟಿಫಿಕೇಟ್, ಒಂದು ಸರ್ಟಿಫಿಕೇಟ್ ಇರ್ತದೆ. ಆಮೇಲೆ ಕ್ಯಾಶ್ ಆಫ್ ದಿ ಟೋಕನ್ ಅಂದರೆ ನಗದು ಹಣವನ್ನು ಕೊಡಲಾಗ್ತದೆ. ಟು ಟೋಕನ್ ಆಫ್ ದಿ ಸ್ಟೇಟ್ ಆಫ್ ದಿ ದೇರ್ ವ್ಯಾಲ್ಯೂರ್ಸ್. ಸಮ್ ಆಫ್ ದೇಮ್ ಆರ್ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ದಿ ಕಂಪ್ಲೀಟ್ ದೇರ್ ಹೈಯರ್ ಎಜುಕೇಷನ್. ತಮ್ಮ ಉನ್ನತ ಶಿಕ್ಷಣವನ್ನು ಪೂರೈಕೆ ಮಾಡ್ತಾರೆ ಅವ್ರ ಸರ್ಕಾರ ಏನು ಮಾಡ್ತದೆ, ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತದೆ, ಹಣವನ್ನು ಕೊಡ್ತದೆ ಕಲಿಕೆಗಾಗಿ. Now discuss the story bravery that you have to read. Decide the act impression of your most and write down the note. ಅಂದರೆ ಈ ಬ್ರೇವರಿ ಸ್ಟೋರಿಯನ್ನು ನೀವು ನೋಡಿ ಇನ್ಸ್ಪೈರ್ಟ್ ಆಗಿದ್ದಾಗ ಇಂಪ್ರೆಷನ್ ಆಗಿ ನೀವೇನು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಸೂಚಿಸ್ತೀರಿ ಅಂತ ಕೇಳಿದರು. ಯೂಸ್ ದಿಸ್ ಸೆಂಟೆನ್ಸಸ್ ಬಿಗಿನಿಂಗ್ಸ್. ನೋಡಿರಿ, ಐ ಫೀಲ್ ದ್ಯಾಟ್, ಇದ್ರ ಬಗ್ಗೆ ನಾವು ಹೇಳ್ಬೇಕು. ಐ ಫೀಲ್ ದ್ಯಾಟ್ ದ ಡಿಸ್ಪೋಸಲ್ ಆಫ್ ದಿ ಲೈವ್ ಗ್ರೆನೇಡ್ಸ್ ವಿತ್ ಬೇರ್ ಹ್ಯಾಂಡ್ಸ್. ನೇಮ್ ದಿ ಆ್ಯಕ್ಷನ್ ಅಂತಂದ್ರೆ ಆ್ಯಕ್ಷನ್ ಬಗ್ಗೆ ಹೇಳಿದರು. ವಾಸ್ ಎ ವೆರಿ ಬ್ರೇವ್ ಆ್ಯಕ್ಟ್. ದ ಚೈಲ್ಡ್ ಹೂ ಡಿಡ್ ದಿಸ್ ಕುಮಾರಿ ಮೈಬಾನ್ ಪ್ರೀತಿ ದೇವ್ ಫ್ರಾಮ್ ಮಣಿಪುರ್. he was 10 years old when it happened. I think it was very brave because she risked her life and saved a fall. ಅಂದರೆ ಇಲ್ಲಿ ಕೆಲವೊಂದು ವರ್ಡ್ಗಳನ್ನು ಯೂಸ್ ಮಾಡಿ ನಾವಿಲ್ಲಿ ಬರೀಬೇಕಾಗ್ತಕ್ಕಂಥದ್ದು. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಎಕ್ಸಸೈಸ್ ಕ್ವೆಶ್ಚನ್ ಆನ್ಸರು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವು ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.